ಇಂತಹ ವಿಚಾರಗಳಲ್ಲಿ ಸೂಕ್ಷ್ಮತೆಯನ್ನು ಪ್ರದರ್ಶನ ಮಾಡಬೇಕಾದವರು ರಿಜಿಸ್ಟ್ರಾರ್ ಮತ್ತು ಕುಲಪತಿಗಳು. ನೀವೇ ಈ ರೀತಿ ಮಲಮಕ್ಕಳ ಥರ ಟ್ರೀಟ್ ಮಾಡಿಬಿಟ್ರೆ ಎಲ್ಲಿ ಹೋಗ್ಬೇಕು ಹೆಣ್ಮಕ್ಳು? ಏನು ಮಾಡಬೇಕು ಅವರು? ಏನಾಗ್ತಾ ಇತ್ತು ರಾಜ್ಯಪಾಲರ ಬಳಿ ಅವ್ರಿಗೆ ಇದು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ರೆ, PhD ಕೊಟ್ಟಿದ್ರೆ ಏನಂತ ಕಳ್ಕೊಳ್ಳೋಂಥದ್ದು ಏನಿತ್ತು? ಆಕೆ ದೌರ್ಜನ್ಯದ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ ನಾಳೆ ತನಗಾಗುವಂಥ ದೌರ್ಜನ್ಯದ ಬಗ್ಗೆ ಯಾವ ಹೆಣ್ಮಕ್ಳು ಮಾತಾಡಂಗಿಲ್ಲ. ಹಂಗಾದ್ರೆ ಯಾವುದೇ ಯೂನಿವರ್ಸಿಟಿಯಲ್ಲಿ ಮಾತಾಡಿದ್ರೆ ನಮಗೆ ಈ ರೀತಿ ಯಾವುದೇ ರೀತಿಯಾದಂತಹ PhD ಬರೋದಿಲ್ಲ, ನಮ್ಮನ್ನು ತಡೆ ಹಿಡಿತಾರೆ, ನಮ್ಮ ಮೇಲೆ ಒಂಥರ ಜಿದ್ದು ಸಾಧಿಸ್ತಾರೆ, ನಮ್ಮ ಮೇಲೆ ದ್ವೇಷ ಸಾಧಿಸ್ತಾರೆ ಅನ್ನೋದೇನಾದರೂ ಹೆಣ್ಮಕ್ಳ ಮನಸ್ಸಿಗೆ ಬಂದು ಬಿಟ್ರೆ ಅವ್ರು ಎಲ್ಲದಕ್ಕೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡು ಜೀವನ ಮಾಡಬೇಕಾ? ಒಂದು ಡಾಕ್ಟರೇಟ್ ಪದವಿ ಪಡಬೇಕು, ಒಂದು PhD ಮಾಡಬೇಕು, ಒಂದು ಅಧ್ಯಯನ ಮಾಡಬೇಕು, ಒಂದು ಗೈಡ್ ಹಿಡಿಬೇಕು ಅಂತಂದ್ರೆ ಎಲ್ಲದಕ್ಕೂ ರೆಡಿ ಆಗಬೇಕಾ? ಮಂಚಕ್ಕೆ ರೆಡಿ ಆಗಬೇಕಾ? ಮಂಚಕ್ಕೆ ರೆಡಿ ಆದರೆ ಮಾತ್ರ ನೀವು ಗೌರವ ಡಾಕ್ಟರೇಟ್ ಕೊಡ್ತೀರಾ? ಏನು ನಡೀತಾ ಇದೆ ಯೂನಿವರ್ಸಿಟಿಗಳಲ್ಲಿ? ಹೇಳೋರು ಕೇಳೋರು ಯಾರು ಇಲ್ವಾ ನಿಮಗೆ? ನೀವೇ ಹೇಳ್ತೀರಾ ಹೌದು ಮೇಲ್ನೋಟಕ್ಕೆ ದೌರ್ಜನ್ಯ ನಡೆದಿದೆ ಅಂತ ಗೊತ್ತಾಗಿ ಆತನನ್ನು ಅಮಾನತು ಮಾಡಿದ್ದೀನಿ ಅಂತ. ನೀವು ಅಮಾನತನ್ನ ಆ ಹುಡುಗಿ ಹೆಣ್ಮಗಳು ಬಂದು ನನ್ನ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಹೇಳಿದ ತಕ್ಷಣ ಮಾಡಿದ್ದಿದ್ರೆ ಅದಕ್ಕೊಂದು ಬೆಲೆ ಇರ್ತಿತ್ತು.